ನಮಸ್ಕಾರ, ವನುಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ನಂದಗೋಕುಲ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ನಂದನ್ ಮನೆಯಲ್ಲಿ ಗಿರ್ಜನ್ ಅಮ್ಮನ ನಂದನ್ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸೂರ್ಯ ಚಂದ್ರ ಎಲ್ಲರೂ ಅವ್ರ ಮನೆ ಮೇಲೆ ಬಂದುಬಿಟ್ಟಿರ್ತಾರೆ. ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಹುಡ್ಕೊಂಡು ಬಂದು ಅಲ್ಲೆಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಂದನ್ ಮನೆಯಲ್ಲೇ ಇರೋದು, ಇನ್ನೆಲ್ಲೂ ಹೋಗಿಲ್ಲ ನಮ್ಮಮ್ಮ ಅಂತೇಳಿ ಇಡೀ ಊರು ಜನ ಎಲ್ಲ ಸೇರಿಸ್ಕೊಂಡಿರ್ತಾರೆ. ಇಬ್ಬರು ಸೇರಿಕೊಂಡು ಅಣ್ಣ ತಮ್ಮ ಇಬ್ಬರು ಬನ್ನಿ ಬನ್ನಿ ನೋಡಿರಂತೆ, ಬನ್ನಿ 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 ಅಂತ. ಅಲ್ಲಿ ಬಂದರೆ ಅಮ್ಮ ಇಲ್ಲ. ಆಮೇಲೆ ಮಗನ ಕಳಿಸ್ತಾನೆ, ಹೋಗು ನೋಡ್ಕೊಬಾ ಗಿರ್ಜನ್ ಮನೆ ಒಳಗಡೆ ಎಲ್ಲ ಹೋಗಿ ಅಂತೇಳಿ. ಹೋಗಿ ಎಲ್ಲ ಕಡೆ ನೋಡ್ಕೊಬರ್ತಾನೆ. ಗಿರ್ಜನ್ ಮನೇಲಿ ಎಲ್ಲೂ ಅಜ್ಜಿ ಸಿಕ್ಕಲ್ಲ. ಬೆಡ್ ಮೇಲೆ ಮನ್ಗಿರ್ತಾರೆ ಒಂದು ಜನ. ಅದಕ್ಕೆ ಆವಾಗ ಕೂಗಿ ಹೇಳ್ತಾನೆ, ಅಪ್ಪ ಅಜ್ಜಿ ಸಿಕ್ತು ಅಂತೇಳಿ. ಕರ್ಕಬಾ ಒಳ್ಳೇದಾಯಿತು, ಕರ್ಕೊಂಬಾ ಇಲ್ಲಿ ಅಂತ ಹೇಳ್ತಾನೆ. ಆಮೇಲೆ ಅಲ್ಲಿ ನೋಡಿದ್ರೆ ಅಜ್ಜಿ ಅಲ್ವೇ ಅಲ್ಲ. ಅಲ್ಲಿ ನೋಡಿದ್ರೆ ಗಿರ್ಜನ್ ಮಗಳು ಎತ್ತಿ ಕೆನ್ನೆಗೆ ಬಿಡ್ತಾಳೆ ಒಂದು ಸರಿಯಾಗಿ. ಕೆನ್ನೆ ಬಿಟ್ಟ ತಕ್ಷಣ ಸಾರಿ ಗೊತ್ತಾಗಲಿಲ್ಲ ಅಂತ, ನೋಡು ಈಗ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿ ಕಂಬಿ ಎಣ್ಸಂಗೆ ಮಾಡ್ತೀನಿ, ಯಾರೋ ನಿನ್ನನ್ನು ಬಿಟ್ಟಿದ್ದು ಬೆಡ್ರೂಮ್ ಒಳಗಡೆ, ಹಂಗೆ ಹಿಂಗೆ ಅಂತೆಲ್ಲ ಬೈತಾಳೆ. ಆಮೇಲೆ ಅವನು ಹೋಗ್ತಾನೆ ಸಲೀಸು ಮುಖ ಸಪ್ಪಗೆ ಮಾಡಿಕೊಂಡು ಹೋಗಿ, ಅಜ್ಜಿ ಇಲ್ಲಪ್ಪ ಅಲ್ಲಿ ಅಂತ ಹೇಳ್ತಾನೆ. ಮತ್ತೆ ಎಲ್ಲೋದ್ರು ಅಜ್ಜಿ? ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದರೆ ಎಲ್ಲೋದ್ರು ಅಂತ. ಮತ್ತು ಈಗ ನಮ್ಮ ಅಪ್ಪನ ಹತ್ರ ನೀವು ಸಾರಿ ಕೇಳಬೇಕು. ಏಕೆ ಅಂತ ಅಂದರೆ ನಮ್ಮ ಅಪ್ಪಗೆ ಅಜ್ಜಿ ಸಿಕ್ಕಿದ್ರೆ ನಮ್ಮ ಅಪ್ಪ ಬಂದು ನಿಮ್ಮ ಕಾಲಿಡಿಬೇಕು ಅಂದಿರಲ್ಲ, ಈಗ ನೀವು ನಮ್ಮ ಅಪ್ಪನ ಕಾಲಿಡಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸರಿ ಇನ್ನೇನು ಮಾಡೋದು ಅಂತ ಹಿಡಿಯೋಕ್ಕೆ ಬರ್ತಾರೆ ಇಬ್ಬರೂ. ತಪ್ಪಾಯಿತು ಅಂತೇಳ್ಬಿಟ್ಟು ಇಟ್ಕೊಳಕ್ಕೆ ಬರ್ತಾರೆ. ಆವಾಗ ವಲ್ಲಭ ಹೇಳ್ತಾನೆ, ನಿಮ್ಮ ಕೊಳಕ್ಕೆ ಕೈಯಿಂದ ನಮ್ಮ ಅಪ್ಪನ ಕಾಲು ಹಿಡಿಬೇಡಿ, ನಮ್ಮ ಅಪ್ಪಗೆ ಅದಿಷ್ಟ ಆಗಲ್ಲ, ಸುಮ್ಮನೆ ಹೋಗಿ ನಿಮ್ಮ ತಪ್ಪನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾನೆ. ಅಷ್ಟೊತ್ತಿಗೆ ಅಜ್ಜಿ ಆ ಕಡೆಯಿಂದ ಚಂದ್ರ ಸೂರ್ಯ ಅಂತ ಬತ್ತಿದ್ದೆ, ಎಲ್ಲೋಗಿದ್ದೆ ಅಂತ ಹೇಳಿದ್ರೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳುತ್ತೆ. ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಮತ್ತು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಅಂದು ಅಂತ ನನಗೆ ಹಂಗೆ ಕೇಳಿಸ್ತು ಅತ್ತೆ ನೀವು ಹೇಳಿದ್ದು ಅಂತ. ಆಮೇಲೆ ಅಲ್ಲೆಲ್ಲ ಹುಡ್ಕೊಂಡು ಹೋಗಿದ್ದು ಅಂತ. ಯಾಕ್ರೋ ಹುಡ್ಕೊಂಡು ಹೋಗಿದ್ರಿ, ನಾನು ಎಲ್ಲೋ ಹೋಗ್ಬಿಡ್ತೀನಿ, ಬರ್ತಿರ್ಲಿಲ್ವಾ, ಏನು ಹುಡುಕ್ಬೇಕು ಅಂತ ಹೇಳುತ್ತೆ ಅಜ್ಜಿ. ಆಮೇಲೆ ಪ್ರಸಾದನ ಅವನ ಬಾಯಿಗೆ ಒಂಚೂರು ಇವನ ಬಾಯಿಗೆ ಒಂಚೂರು ಕೊಡುತ್ತೆ. ಅದು ಆಮೇಲೆ ಸರಿ ಅಂತೇಳ್ಬಿಟ್ಟು ಊರ ಜನನೆಲ್ಲ ನೋಡ್ತಲೇ ಇರ್ತಾರೆ. ಇವ್ರಿಗೆ ಸೂರ್ಯ ಚಂದ್ರಿಗೆ ಇಬ್ಬರಿಗೂ ಅವಮಾನ ಆಗಿಬಿಡುತ್ತೆ. ಅವಮಾನ ಆದ ತಕ್ಷಣ ತಡ್ಕೊಳಕ್ಕೆ ಆಗಲ್ಲ. ಸರಿ ಅಂತೇಳಿ ಒಳಗಡೆ ಹೋಗ್ಬಿಡ್ತಾರೆ ಇಬ್ಬರು. ಆಮೇಲೆ ಓರ್ಗಿತ್ತಿರು ಹೆಣ್ತಿರೆಲ್ಲ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಅಜ್ಜಿನೂ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಈ ನಂದ ಬೈಕೊಳ್ತಾನೆ, ಇವ್ರದ್ದು ಏನು ರಾಮಾಯಣ, ಪ್ರತಿ ದಿವಸ ಏನಕ್ಕಾರ ಒಂದು ಜಗಳ ತೆಗಿತಲೇ ಇರ್ತಾರಲ್ಲ, ಏನಾಗಿದೆ ಇವರಿಗೆ, ಯಾವತ್ತೂ ಜಗಳ ತೆಗಿಯೋದೆ, ಒಂದು ದಿವಸ ನೆಮ್ಮದಿಯಾಗಿರೋಕ್ಕೆ ಬಿಡಲ್ವಲ್ಲ ಇವರು ಅಂತ ಹೇಳ್ತಾನೆ. ಆವಾಗ ಹೋಗ್ಬಿಟ್ಟು ಸೋಫಾ ಮೇಲೆ ಕೂತಿರ್ತಾನೆ. ಇವರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾವೆ ಈ ಹುಡುಗರು. ಈ ವಲ್ಲಭ ಪ್ಲ್ಯಾನ್ ಮಾಡಿ ಅಜ್ಜಿನ ಅಲ್ಲಿಂದ ಎದ್ದಿಸ್ಕೊಂಡು ಗಿರ್ಜನ್ ಮಗಳನ್ನ ಅಲ್ಲಿ ಮಂಗಿಸಿ ಒರೆಸಿ ಬಂದಿರ್ತಾನೆ. ಅದು ಯಾರಿಗೂ ಗೊತ್ತಾಗಲ್ಲ. ಹಿಂದಿನ ಬಾಗಿಲಿಂದ ಹೋಗಿ ಅಷ್ಟೆಲ್ಲ ಮಾಡಿರ್ತಾನೆ. ಇವನ್ನೆಲ್ಲ ಅಡುಗೆ ಮನೆ ಆ ಕಡೆ ಈ ಕಡೆ ರೂಮು ಎಲ್ಲ ಹುಡ್ಕೋಗೋಷ್ಟರೊಳಗೆ ಈ ರೂಮಲ್ಲಿ ಹಂಗೆ ಎಸ್ಕೇಪ್ ಮಾಡಿರ್ತಾನೆ. ಆಮೇಲೆ ಅಲ್ಲೇ ಒಂದು ಬಟ್ಲಿರೋದ್ರಲ್ಲಿ ಅಲ್ಲೇ ಒಂದು ಸ್ವಲ್ಪ ಪ್ರಸಾದ ಹಾಕ್ಬಿಟ್ಟು, ಮುತುಕದಲ್ಲೇ ಸಿಗುತ್ತೆ ಅದಕ್ಕೆ ಪ್ರಸಾದ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತೇಳಿ ಒಂಚೂರು ಕುಂಕುಮ ತಂದು ಹಣೆಗೆ ಇಟ್ಬಿಟ್ಟು ಹೋಗಿದ್ದೆ ಅಂತ ಹೇಳಜ್ಜಿ ಅಂತ ಕಳಿಸ್ತಾನೆ. ಈ ಕಡೆಯಿಂದ ಹೋಗಜ್ಜಿ ಅಂತೇಳಿ. ಈ ಕಡೆಯಿಂದ ಅವಜ್ಜಿ ಬಂದು ಸೂರ್ಯ ಚಂದ್ರ ಅಂತ ಬರುತ್ತೆ. ಆವಾಗ ವಲ್ಲಭ ಆ ಕಡೆಯಿಂದ ಆಚೆ ಬಂದಿರ್ತಾನೆ. ಬಂದು ಎಲ್ಲ ನೋಡಿಕೊಂಡು ಸಖತ್ತು ಖುಷಿ ಆಗುತ್ತೆ. ಅಜ್ಜಿ ನಮ್ಮ ಮನೇಲಿ ಸಿಗಲಿಲ್ವಲ್ಲ ಅಂಥೇಳಿ. ನಡಿಯಮ್ಮ ನೀನೇನು ಹೆದರಬೇಡ, ನಾವಿಲ್ವೇನಮ್ಮ, ಎಲ್ಲ ನಮ್ಮದೇ ಪ್ಲ್ಯಾನ್, ನಡಿಯಮ್ಮ ಅಂಥೇಳಿ. ಆಮೇಲೆ ಸರಿ ಅಂತೇಳ್ಬಿಟ್ಟು ಎಲ್ಲ ಕರ್ಕೊಂಡು, ನಾವು ಸಿಕ್ಕಾಕೊಬಿಟ್ವಿ ಅಂತೇಳಿ ತುಂಬ ಭಯ ಆಗಿತ್ತು. ಆದರೆ ಸಿಕ್ಕಾಕೊಳ್ಳಿಲ್ವಲ್ಲ, ಅದೇ ಪುಣ್ಯ ಅಂದ್ಕೊಂಡು ಅಜ್ಜಿ ತುಂಬಾ ಎಸ್ಕೇಪ್ ಆಯ್ತಲ್ಲ ಹೆಂಗೋ ಮೆತ್ತಗೆ ಅಂತ ಹೇಳ್ಬಿಟ್ಟು, ಗಿರ್ಜಾ ನಾವು ಎಲ್ಲಿ ಅಮ್ಮ ಸಿಕ್ಕಾಕೊಬಿಡ್ತೋ, ನಿಮ್ಮ ಅಪ್ಪನ ಮರ್ಯಾದೆ ಹೋಗ್ಬಿಡುತ್ತೋ ಅಂತ ತುಂಬ ಹೆದರ್ಕೊಂಡಿದ್ದೆ ಕಣ್ರು ಅಂತ ಹೇಳ್ತಾಳೆ. ಏನೂ ಆಗಲ್ಲ ಸುಮ್ಮನಿರಮ್ಮ, ನಾವಿಲ್ವಾ ಅಂತ ಹೇಳ್ತಾನೆ. ಅಂತಾರೆ ಗಂಡು ಮಕ್ಕಳು. ಆಮೇಲೆ ಸರಿ ಅಂತ ಎಲ್ಲ ಒಳಗೆ ಹೋಗ್ತಾರೆ. ಒಳಗೋಗಿ ಎಲ್ಲರೂ ಅಲ್ಲಿ ಮಾತಾಡ್ತಾ ಇರ್ತಾರೆ. ಮಾತಾಡ್ಕೊಂಡಿದ್ದಾಗ ಮಗಳೇನಂತಾಳೆ, ಅಪ್ಪ ಅಜ್ಜಿ ಇಲ್ಲಿಗೆ ಬಂದರೆ ತಪ್ಪೇನಪ್ಪ ನಮ್ಮ ಮನೆಗೆ ಅಂತ ಅಂತಾಳೆ.
ಅವಾಗ ಎಲ್ಲರೂ ಸುಮ್ಮನಿರಿ ಸುಮ್ಮನಿರೆ ಸುಮ್ಮನಿರೆ ಅಂತಾರೆ. ಸುಮ್ಮನಿರೆ ಸುಮ್ಮನಿರೆ ಅನ್ನೋ ಕೇಳಾಗೋಗಿತ್ತು. ತಪ್ಪೇನಿಲ್ಲಮ್ಮ, ಅವ್ರ ಮಗಳ ಮನೆಗೆ ಅವ್ರು ಬಂದರೆ ತಪ್ಪೇನಿದೆ. ಒಟ್ಟಿಗೆ ನನ್ನ ಹತ್ರ ವಿಷಯ ಯಾರು ಮುಚ್ಚಿಡಬೇಡಿ, ಪ್ರತಿಯೊಂದು ವಿಷಯನೂ ನನಗೆ ಹೇಳಬೇಕು ಅಷ್ಟೇ ನನಗೆ ಬೇಕಾಗಿರೋದು. ಯಾವ ವಿಷಯನೂ ಮುಚ್ಚಿಟ್ಟು ನನ್ನ ಹತ್ರ ಇದು ಮಾಡಿದ್ರೆ ಮತ್ತು ನನಗೆ ಕೋಪ ಬರುತ್ತೆ. ಮುಚ್ಚಿಡಬಾರ್ದು, ಎಲ್ಲ ವಿಷಯನೂ ಓಪನ್ನಾಗಿ ಹೇಳಬೇಕು ಅಷ್ಟೇ. ನನಗೇನು ಗೊತ್ತಿರಲ್ಲ, ಬನ್ನಿ ಬನ್ನಿ ಅಂತ ಆಚೆ ಕರೀತಾರೆ, ನಾನು ಏನಂತ ಹೇಳಲಿ ಅಲ್ಲಿ ಏನು ಗೊತ್ತಿಲ್ಲದಲೆ ಅಂತ. ಆಮೇಲೆ ಎಲ್ಲ ಮಾತಾಡ್ಕೊಳ್ತಾರೆ, ಹೇಳ್ಬಿಡ್ಬೇಕು ಎಲ್ಲನೂ. ಇನ್ನು ಅಪ್ಪಂಗೆ ಯಾವುದು ಮುಚ್ಚಿಡೋದು ಬೇಡ, ಎಲ್ಲನೂ ಹೇಳಬೇಕು ಅಂತ ಹೇಳ್ಕೊಳ್ತಾರೆ. ಹೇಳ್ಕೊಂಡು ಆವಾಗ ಅದನ್ನೆಲ್ಲ ಬಗೆಹರಿಸ್ಕೊಬಿಡೋಣ ಈ ಸಲ, ಇನ್ನು ಯಾವತ್ತೂ ಆ ಥರ ಮಾಡೋದು ಬೇಡ ಅಂಥೇಳಿ ಇದು ಮಾಡ್ಕೊಳ್ತಾರೆ. ಹೀಗಾಗಿ ಅವರು ಎಲ್ಲವನ್ನು ಇದು ಮಾಡ್ತಾರೆ. ಅಜ್ಜಿ ಥರನೇ ಮಲಗಿರ್ತಾಳೆ. ಅಲ್ಲೋಗಿ ಇವನು ಕಪಾಲಿಗೆ ಒರೆಸ್ಕೊಂಡು ಹೋಗಿರ್ತಾನ, ಅದು ಅಜ್ಜಿನ ಎಸ್ಕೇಪ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿರ್ತಾನೆ ವಲ್ಲಭ. ಅಷ್ಟೊತ್ತಿಗೆ ಚಂದನ ಮಗ ಬರ್ತಾನೆ, ಅಲ್ಲಿ ಕಪಾಲಿಗೆ ಒರೆಸ್ಕೊಂಡು ಹೋಗ್ತಾನೆ ಚೆನ್ನಾಗಿ ಬೈಸ್ಕೊಂಡು. ಆಮೇಲೆ ಅಜ್ಜಿ ಈ ಕಡೆ ಎಸ್ಕೇಪ್ ಆಗುತ್ತೆ, ಪ್ರಸಾದ ತೊಗೊಂಡು ಬರುತ್ತೆ. ಎಲ್ಲ ಪ್ರೀ ಪ್ಲ್ಯಾನಲ್ಲಿ ಬೇಗ ಬೇಗ ಮುಗ್ದೋಗ್ಬಿಡುತ್ತೆ. ಆ್ಯಕ್ಚುಲಿ ಒಂದೇ ನಿಮಿಷ ಅನ್ನೋಷ್ಟರೊಳಗೆ ಇಷ್ಟೆಲ್ಲ ಮುಗಿಸ್ಬಿಡ್ತಾನೆ ವಲ್ಲಭ. ಅಜ್ಜಿ ಕೈಗೆ ಒಂದು ಪ್ರಸಾದದ ಇದು ಕೊಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಮಾಡ್ತಾನೆ. ಆಮೇಲೆ ಆ ಕಡೆ ಬಾಗಿಲಿಂದ ಅವನು ಹೋಗ್ತಾನೆ. ಯಾರಿಗೂ ಏನೂ ಗೊತ್ತೇ ಆಗಲ್ಲ. ಅಲ್ಲಿ ಸಿಕ್ಕೇ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಕಾಯ್ತಾ ಇರ್ತಾರೆ. ಗಿರ್ಜನ ಮನೆಗೆ ಹೋಗಿರೋದು ನಂದ ನಮ್ಮ ಕಾಲು ಹಿಡಿಲೇಬೇಕು ಇವತ್ತು ಅಂತೇಳಿ ಅವ್ರು ಕಾಯ್ಕೊಂಡು ಕೂತಿರ್ತಾರೆ, ಅವರಿಬ್ಬರು ಬಕ್ರಗಳು. ಇವರು ಮಕ್ಕಳೆಲ್ಲ ಸೇರ್ಕೊಂಡು ಇಲ್ಲಿ ಎಸ್ಕೇಪ್ ಮಾಡಿರ್ತವೆ ಅಜ್ಜಿನ. ಎಲ್ಲ ಆಗೋಯ್ತು. ತುಂಬ ಚೆನ್ನಾಗಿ ಇವ್ರೂ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿದ್ರು. ಆಮೇಲೆ ನಂದ ಬೇಜಾರು ಮಾಡ್ಕೋತಾ ಇರ್ತಾನೆ, ಏನಪ್ಪ ಇವ್ರದ್ದು ರಾಮಾಯಣಗಳು ಮುಗಿಯೋದೇ ಇಲ್ವಲ್ಲ, ಪ್ರತಿ ದಿವಸ ಏನಾರೋ ಒಂದೊಂದು ಗಲಾಟೆ ಒಂದು ಗದ್ದಲ ಇದ್ದೇ ಇರುತ್ತೆ ಅಂತ. ಈ ಕಡೆ ಬಂದರೆ ಸೂರ್ಯಚಂದ್ರನ ಮನೆಯಲ್ಲಿ ಮರ್ಯಾದೆ ಹೋಯ್ತಲ್ಲ ಅಂತೇಳ್ಬಿಟ್ಟು ವಾಜ್ ತೆಗೆದು ಎಸಿತಾನೆ. ಫಳಾರಂತ ವಾಜು ಹೊಡೆದೋಗುತ್ತೆ. ಈ ಅಮ್ಮ ಹೇಳಲ್ಲ ಕೇಳಲ್ಲ, ಎಲ್ಲಿಗೊಮ್ಮ ಹೋಗಿದ್ದೆ ನೀನು ಅಂತೇಳ್ಬಿಟ್ಟು, ನಮ್ಮ ಮನ ಹೋಯ್ತು, ಮರ್ಯಾದೆ ಹೋಯ್ತು, ನಮ್ಮ ಮಾನ ಮರ್ಯಾದೆ ಎಲ್ಲನೂ ಹಾಳು ಮಾಡಿದೆ ನೀನು ಅಂತೇಳ್ಬಿಟ್ಟು ಏನು ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಅಲ್ಲಿ ಕೂಗಾಡಿ ಕಿರ್ಚಾಡಿ ಎಲ್ಲ ಮಾಡ್ತಾನೆ. ಹಣ ಹಣ ಅಂತ ಇರ್ತಾನೆ ತಮ್ಮ, ಆದರೂ ಕೇಳಲ್ಲ. ವಾಜೆಲ್ಲ ಹೊಡೆದಾಕ್ತಾನೆ. ಅಜ್ಜಿ ಮತ್ತು ಅವನ ಹೆಂಡ್ತಿ ಗಾಬರಿಯಾಗಿ ನಿಂತ್ಕೊಂಡು ನೋಡ್ತಿರ್ತಾರೆ ಕಣ್ಕೊಂಡು ಬಿಟ್ಕೊಂಡು. ಅವನಿಗೆ ಸಿಟ್ಟು ತಡಿನಾರ್ದೆ, ಅವಮಾನ ಆಗಿ ಸಿಟ್ಟು ತಡಿನಾರ್ದೆ ಎತ್ತಿ ಹೊಡೆದಾಕ್ತಿರ್ತಾನೆ ಸಿಕ್ಕಿದ್ದೆಲ್ಲ. ನಮ್ಗೆ ಅವಮಾನ ಆಯಿತು, ನಮ್ಮ ಮಾನ ಹೋಯ್ತು, ಮರ್ಯಾದೆ ಹೋಯ್ತು ಅಂತೇಳ್ಬಿಟ್ಟು. ಅಜ್ಜಿ ಹೋದರೆ ಇವನಿಗೇನು ಕಷ್ಟಪ್ಪ, ಮಗಳ ಮನೆಗೆ ಅವರು ಹೋದರೆ ಇವನಿಗೇನು ಕಷ್ಟ ಅಂತ ನನಗೆ ಅರ್ಥ ಆಗಲ್ಲ. ಏನೋ ಅವತ್ತು ಆಗೋಗಿತ್ತು. ಮಗಳು ಇಷ್ಟಪಟ್ಟಳು, ಅವನ ಜೊತೆ ಹೋದ್ಲು, ಮದುವೆ ಆದಳು, ಚೆನ್ನಾಗಿದ್ದಾಳೆ, ಮಕ್ಕಳು ಎಲ್ಲ ಆಗಿದ್ದಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.